ಯುಪಿಎಸ್ಸಿ ವಿಸ್ತರಿಸಿ ಅಂತ ಹೇಳಿ ಪರೀಕ್ಷೆನಲ್ಲಿ ಪ್ರಶ್ನೆ ಇರ್ತದೆ. ಯುಪಿಎಸ್ಸಿ ವಿಸ್ತರಿಸಿ, ಎಕ್ಸ್ಪ್ಯಾಂಡ್ ಯುಪಿಎಸ್ಸಿ ಅಂತ ಹೇಳಿ, ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದೇ ರೀತಿನೇ ಬರೀಬೇಕು. ಅದನ್ನ ನೀವು ಕನ್ನಡದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಅಂತ ಬರೀಬಾರ್ದು. ಯಾಕೆಂದ್ರೆ ಪ್ರಶ್ನೆ ಏನಿರ್ತದೆ, ವಿಸ್ತರಿಸಿ ಅಂತ ಇರ್ತದೆ, ಎಕ್ಸ್ಪ್ಯಾಂಡ್ ಯುಪಿಎಸ್ಸಿ ಅಂತ ಇರ್ತದೆ. ಹಾಗಾಗಿ ನೀವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಬರೀಬೇಕು. ಏನಿದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್? ಭಾರತ ಸಂವಿಧಾನದ ವಿಧಿ ಸಂಖ್ಯೆ 315ರ ಪ್ರಕಾರ, ಭಾರತ ಸಂವಿಧಾನದ ವಿಧಿ ಸಂಖ್ಯೆ 315ನೆಯ ವಿಧಿ ಪ್ರಕಾರ ಈ ಕೇಂದ್ರ ಸೇವೆಗಳಿಗೆ, ಕೇಂದ್ರ ಸೇವೆಗಳು, ರಾಜ್ಯ ಸೇವೆಗಳು, ಜಿಲ್ಲಾಡಳಿತ ಈಗಾಗಲೇ ನಾವು ನೋಡಿದ್ದೇವೆ. ಆ ಕೇಂದ್ರ ಸೇವೆಗಳಿಗೆ ಬೇಕಾಗಿರುವ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳಲು ಸ್ವತಂತ್ರವಾಗಿರುವ ಒಂದು ಆಯೋಗವನ್ನು ರಚನೆ ಮಾಡಲಾಗಿದೆ. ಆ ಆಯೋಗವೇ ಕೇಂದ್ರ ಲೋಕಸೇವಾ ಆಯೋಗವಾಗಿದೆ. ಅದನ್ನೇ ಇಂಗ್ಲಿಷ್ನಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತಾರೆ. ಈ ಕೇಂದ್ರ ಲೋಕಸೇವಾ ಆಯೋಗ ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ರಚನೆ ಆಗಿತ್ತು. ಅದನ್ನ ಬ್ರಿಟಿಷ್ ಇಂಡಿಯಾ, ಬ್ರಿಟನ್ ಸರ್ಕಾರ ಇಂಥದ್ದೊಂದು ಆಯೋಗವನ್ನ ಅದೇ ರಚನೆ ಮಾಡಿತ್ತು 1926ರಲ್ಲಿ ಅಂದ್ಕೊಳ್ತೇವೆ. ಅಷ್ಟು ಮುಂಚೆನೆ ಅದನ್ನ ಮಾಡಲಾಗಿತ್ತು. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸಂವಿಧಾನ 1950 ಜನವರಿ 26 ಅನ್ವಯ ಆದ ಜಾರಿಗೆ ಬಂದ ಕೂಡಲೇ ಅಧಿಕೃತವಾಗಿ ಅದನ್ನ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಭಾರತ ಕೇಂದ್ರ ಲೋಕಸೇವಾ ಆಯೋಗ ಅಂತ ಹೇಳಿ ಅದಕ್ಕೆ ನಾಮಕರಣವನ್ನು ಮಾಡಿ ಕೆಲಸವನ್ನ ಆಗಿದೆ ಕಂಟಿನ್ಯೂ ಮಾಡಿ. ಈ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾನೆ, ಪ್ರೆಸಿಡೆಂಟ್ ಒಬ್ಬ ಇರ್ತಾನೆ, ಮತ್ತೆ ಇತರೆ 10 ಜನ ಸದಸ್ಯರು ಇರ್ತಾರೆ, ಮೆಂಬರ್ಸ್ ಅಂತ ಹೇಳ್ತಾರೆ. ಒಬ್ಬ ಅಧ್ಯಕ್ಷ ಇರ್ತಾನೆ, 10 ಜನ ಸದಸ್ಯರು ಇದರಲ್ಲಿ ಇರ್ತಾರೆ. ಇವರೆಲ್ಲ ಯಾರಾಗಿರ್ತಾರೆ? ಆಡಳಿತದಲ್ಲಿ ಅನುಭವವನ್ನು ಹೊಂದಿರುವ, ಕೇಂದ್ರ ಸೇವೆಯಲ್ಲಿ ಕನಿಷ್ಠ 20 ವರ್ಷಗಳ ಸೇವೆಯನ್ನು ಸಲ್ಲಿಸಿರುವ, ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿರುವ, ಕಾನೂನಿನ ತಜ್ಞತೆಯನ್ನ ಅಥವಾ ಕಾನೂನಿನ ಪಾಂಡಿತ್ಯವನ್ನ ಹೊಂದಿರತಕ್ಕಂಥ ಜನರನ್ನ ಇಲ್ಲಿ ಸೇರಿಸಲಾಗಿರ್ತದೆ. ಈ 10 ಜನರಲ್ಲಿ ಅವರೆಲ್ಲರೂ ಕೂಡ ಎಲ್ಲಾ ರಂಗದಲ್ಲಿ ಕೂಡ ಅಲ್ಲಿ ಸೇರ್ಕೊಂಡಿರ್ತಾರೆ. ಇಷ್ಟಾದ್ಮೇಲೆ ಸದ್ಯಕ್ಕೆ ಈಗ ಇರ್ತಕ್ಕಂಥ ಪ್ರೆಸಿಡೆಂಟ್ ಹೆಸರೇನು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಹೆಸರೇನು ಅಂದ್ರೆ ಅವರ ಹೆಸರು ಮನೋಜ್ ಸೋನಿ. 1 ಅಥವಾ 2 ವರ್ಷದಿಂದ ಕೂಡ ಕೇಳಬಹುದು. ಏನಂತ? ಯುಪಿಎಸ್ಸಿ ನ ಸದ್ಯದ ಅಧ್ಯಕ್ಷರು ಯಾರು? ಮನೋಜ್ ಸೋನಿ. ಮನೋಜ್ ಸೋನಿ ಅಂತಕ್ಕಂಥವರು ಈಗ ಸದ್ಯದ ಯುಪಿಎಸ್ಸಿಯ ಅಧ್ಯಕ್ಷರಾಗಿದ್ದಾರೆ. ಈಗ ಒಬ್ಬ ಅಧ್ಯಕ್ಷ, ಇತರೆ 10 ಜನ ಸದಸ್ಯರು ಆದ ಇವರನ್ನ ನೇಮಕ ಪ್ರಕ್ರಿಯೆ ಹೆಂಗಾಗ್ತದೆ? ನೇಮಕಾತಿ ಯಾರು ಮಾಡ್ತಾರೆ? ನೇಮಕ ಮಾಡತಕ್ಕಂಥವ್ರು ಯಾರು ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರ ಸಲಹೆಯ ಮೇರೆಗೆ? ಮಂತ್ರಿಮಂಡಲದ ಸಲಹೆಯ ಮೇರೆಗೆ. ಪ್ರಧಾನಮಂತ್ರಿ ಒಳಗೊಂಡಂತ ಮಂತ್ರಿಮಂಡಲವು ಏನ್ ಮಾಡ್ತದೆ? ರಾಷ್ಟ್ರಪತಿಗಳಿಗೆ ಒಂದು ಸಲಹೆಯನ್ನು ಕೊಡ್ತದೆ. ನೀವು ಫಸ್ಟ್ PUC ನಲ್ಲಿ ಓದಿದ್ದೀರಿ, ಪ್ರಧಾನಮಂತ್ರಿಗಳ ನೇಮಕಾತಿ ಅಧಿಕಾರಗಳು ಅಂತ ಹೇಳಿ. ನೇಮಕಾತಿ ಅಧಿಕಾರಗಳನ್ನ ಚಲಾವಣೆ ಮಾಡಿ ಪ್ರಧಾನಮಂತ್ರಿ
ಇಂತಿಂತವರನ್ನ ಅಧ್ಯಕ್ಷರನ್ನಾಗಿ ಇಂಥವರನ್ನ ಸದಸ್ಯರನ್ನಾಗಿ ನೇಮಕ ಮಾಡ್ರಿ ಅಂತ ಹೇಳಿ ಆ ರಾಷ್ಟ್ರಪತಿಗೆ ನೀಡಿರುವ ಸಲಹೆಗೆ ಅನುಗುಣವಾಗಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಏನು ಸಲಹೆಯನ್ನು ಕೊಡ್ತದೋ ಅವರನ್ನ ಈ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ಅವರನ್ನ ನೇಮಕ ಮಾಡ್ತಾರೆ. ಈ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡಿದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಇವರ ಒಂದು ಅಧಿಕಾರದ ಅವಧಿ ಎಷ್ಟಿದೆ? ಈ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರದ ಅವಧಿ 6 ವರ್ಷಗಳು ಇಲ್ಲವೇ 65 ವರ್ಷಗಳ ವಯಸ್ಸು. ಅವರ ಅಧಿಕಾರದ ಅವಧಿ 6 ವರ್ಷಗಳು ಇಲ್ಲವೇ 65 ವರ್ಷಗಳ ವಯಸ್ಸು. ಇದರಲ್ಲಿ ಮೊದಲು ಯಾವುದು ಅದು ಅವರ ರಿಟೈರ್ಮೆಂಟಿನ ಡೇಟ್ ಆಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ 55ನೇ ವರ್ಷ ಅವನಿಗೆ ವಯಸ್ಸಾಗಿದೆ ಅಂತ ಇಟ್ಕೊಳ್ಳೋಣ, ಅವಾಗ ಅವನು UPSC ಮೆಂಬರ್ ಆಗ್ತಾನೆ ಅಂತ ಇಟ್ಕೊಳ್ಳೋಣ. ಇವನು 6 ವರ್ಷ ಇಲ್ಲವೇ 65 ವರ್ಷಗಳ ವಯಸ್ಸು ಅಂತ ಹೇಳಿದಾಗ ಯಾವಾಗ ರಿಟೈರ್ ಆಗ್ತಾರೆ? ನಿವೃತ್ತ ಯಾವಾಗ ಆಗ್ತಾರೆ? 55ನೇ ವರ್ಷಕ್ಕೆ ನೇಮಕಾತಿಯನ್ನು ಹೊಂದಿರುವವರು ಯಾವಾಗ ನಿವೃತ್ತಿ ಹೊಂದುತ್ತಾರೆ? 61 ವರ್ಷ, 61ನೇ ವರ್ಷದ ತನ್ನ ವಯಸ್ಸಿಗೆ ಅವರು ನಿವೃತ್ತಿ ಹೊಂದುತ್ತಾರೆ. ಏಕೆಂದರೆ 6 ವರ್ಷಗಳ ಸೇವೆಯನ್ನು ಅವರು ಮಾಡಿದ್ದಾರೆ. ಈಗ ಒಬ್ಬ ಯಾರೋ ಇದ್ದಾರೆ, ಅವರಿಗೆ 60 ವರ್ಷ ವಯಸ್ಸಾಗಿದ್ದರೆ ಅವರು ಯಾವಾಗ ನಿವೃತ್ತಿಯನ್ನು ಹೊಂದುತ್ತಾರೆ? 65ರ ಗಡಿಯನ್ನ ದಾಟುವಂತಿಲ್ಲವಾದ್ರಿಂದ ತನಗೆ 65 ವರ್ಷ ವಯಸ್ಸಾದ ದಿನವೇ ಅವರು ಏನ್ ಮಾಡ್ತಾರೆ? ನಿವೃತ್ತರಾಗ್ತಾರೆ. ಅವರಿಗೆ ಎಷ್ಟು ವರ್ಷ ಸರ್ವಿಸ್ ಇರ್ತದೆ? 5 ವರ್ಷಗಳ ಸೇವೆಯನ್ನು ಅವರಲ್ಲಿ ಮಾಡ್ತಾರೆ. ಇದು ಈ ರಾಷ್ಟ್ರಪತಿಗಳಿಂದ ನೇಮಕವಾಗುವ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿನ ಅಥವಾ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರದ ಅವಧಿಯು 6 ವರ್ಷಗಳು ಇಲ್ಲವೇ 65 ವರ್ಷಗಳ ವಯಸ್ಸು. ಇದರಲ್ಲಿ ಯಾವುದು ಮೊದಲು ಘಟಿಸುತ್ತದೆಯೋ ಆವತ್ತಿನ ದಿವಸ ಏನಾಗ್ತಾರೆ? ನಿವೃತ್ತರಾಗ್ತಾರೆ. ಇದಾದ್ಮೇಲೆ ಅವರಿಗೆ ವೇತನ ಮತ್ತು ನಿಯಮಗಳು, ಈ ವೇತನ ಮತ್ತು ನಿಯಮಗಳಿಗೆ ಸಂಬಂಧಪಟ್ಟಂತೆ, ವೇತನದ ಸೇವಾ ನಿಯಮಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಅತ್ಯುನ್ನತ ದರ್ಜೆಯ ಅಧಿಕಾರಿಗಳಿಗೆ ನೀಡುವ ವೇತನವನ್ನ ಇವರಿಗೆ ವೇತನವನ್ನಾಗಿ ನೀಡುತ್ತದೆ. ಅದನ್ನ ಕಾಲಕಾಲಕ್ಕೆ ಸಂಸತ್ತೆ ನಿರ್ಧಾರವನ್ನು ಕೂಡ ಮಾಡಿದೆ. ಇನ್ನು ಇವರ ಪದಚ್ಯುತಿ ಯಾರು ಮಾಡಲಾಗ್ತದೆ? ಇವರ ಪದಚ್ಯುತಿ ಯಾವ ರೀತಿ ಆಗ್ತದೆ? ಮಹಾಭಿಯೋಗದ ಮುಖಾಂತರ ಇವರನ್ನ ಪದಚ್ಯುತಗೊಳಿಸಲಾಗುತ್ತದೆ. ಈಗ ನಾವು ರಾಷ್ಟ್ರಪತಿಗಳ ನ್ಯಾಯಿಕ ಅಧಿಕಾರಗಳು ಅಂತೇಳಿ ಫಸ್ಟ್ ಪಿಯುಸಿನಲ್ಲಿ ಓದಿದ್ದೀವಿ. ಆ ನ್ಯಾಯಿಕ ಅಧಿಕಾರಗಳು ಏನು ಅಂದ್ರೆ, ರಾಷ್ಟ್ರಪತಿಗಳಿಗೆ ಈ ಸಂವಿಧಾನದ ಉನ್ನತ ಹುದ್ದೆಯಲ್ಲಿರುವ ಸರಿಸುಮಾರಾಗಿ 13ರಿಂದ 16 ಹುದ್ದೆಗಳು ಬರ್ತಾವೆ. ಹೇಳಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಹೇಳೋದಾದ್ರೆ ಮೊದಲಿಗೆ ಬರೋದು ಯಾರು? ಸಂವಿಧಾನದ ಉನ್ನತ ಹುದ್ದೆಯಲ್ಲಿ ರಾಷ್ಟ್ರಪತಿ ಆದ್ಮೇಲೆ ಉಪರಾಷ್ಟ್ರಪತಿ, ಅದಾದ್ಮೇಲೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಇತರೆ ನ್ಯಾಯಾಧೀಶರು, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಇತರೆ ನ್ಯಾಯಾಧೀಶರು, ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತದ ಹಣಕಾಸು ಆಯೋಗದ ಉಪಾಧ್ಯಕ್ಷರು ಮತ್ತು ಸದಸ್ಯರು, ಭಾರತದ ಯೋಜನಾ ಆಯೋಗದ ಉಪಾಧ್ಯಕ್ಷರು ಮತ್ತು ಸದಸ್ಯರು, ಭಾರತದ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತದ ಪರಿಶಿಷ್ಟ ಜಾತಿ
ಅಟಾರ್ನಿ ಜನರಲ್, ಆಡಿಟರ್ ಜನರಲ್, ಕಂಟ್ರೋಲರ್ ಜನರಲ್, ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರೆ ಆಯುಕ್ತರು. ಈ ಹುದ್ದೆಗಳನ್ನ ಏನಂತಂದ್ರೆ ಸಂವಿಧಾನಿಕ ಉನ್ನತ ಹುದ್ದೆಗಳು ಅಂತ ಕರೆದಿದ್ದಾರೆ. ಈ ಸಂವಿಧಾನಿಕ ಉನ್ನತ ಹುದ್ದೆಯಲ್ಲಿರುವವರು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ, ಸ್ವಜನ ಪಕ್ಷಪಾತವನ್ನ ಮಾಡಿದ್ದಾರೆ, ತನಗಿರುವ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ, ಸಂವಿಧಾನ ಬಾಹಿರವಾಗಿ ವರ್ತಿಸಿದ್ದಾರೆ, ಕಾನೂನನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ, ಲಂಚ ಪಡೆದಿದ್ದಾರೆ. ಈ ಎಲ್ಲಾ ಕಾರಣಗಳಿಗಾಗಿ ಅವರೆಲ್ಲರೂ ತಪ್ಪುಗಳನ್ನು ಮಾಡಿದ್ದಾರೆ. ಅವರು ಮಾಡಿರಬಹುದಾದ ತಪ್ಪುಗಳ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಆ ತಪ್ಪುಗಳ ಪಟ್ಟಿಯನ್ನು ಏನಂತ ಕರೀತಾರೆ? ದೋಷಾರೋಪಣ ಪಟ್ಟಿ ಅಂತ ಕರೀತಾರೆ. ಆ ದೋಷಾರೋಪಣ ಪಟ್ಟಿಯನ್ನ ಶಾಸನ ಸಭೆಯಲ್ಲಿ ಮಂಡಿಸಿ ಚರ್ಚೆಯನ್ನ ಮಾಡಿ ವಿಚಾರಣೆಯನ್ನ ನಡೆಸಿ ಆ ವ್ಯಕ್ತಿ ಯಾರ ಮೇಲೆ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸಲಾಗಿದೆಯೋ ಆ ವ್ಯಕ್ತಿಯನ್ನು ಎದುರಿಗೆ ಇಟ್ಕೊಳ್ತಾರೆ. ಯಾಕೆಂದ್ರೆ ಆತ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಿಕ್ಕೆ ಅವನಿಗೆ ಅವಕಾಶವನ್ನು ಕೊಡಲಾಗ್ತದೆ. ನಾನು ಯಾವ ಕಾರಣಕ್ಕೆ ನಾನು ಈ ರೀತಿ ಮಾಡಿದ್ದೇನೆ, ನಾನು ಮಾಡಿರೋದು ಇಂಥ ಕಾರಣಕ್ಕಾಗಿ ಮಾಡಿದ್ದೇನೆ, ನಾನು ಅಧಿಕಾರಗಳನ್ನು ಉಪಯೋಗ ಮಾಡಿಕೊಂಡಿಲ್ಲ ಅಂತೇಳಿ ಸಮರ್ಥಿಸಿಕೊಳ್ಳುವುದಾದರೆ ಸಮರ್ಥಿಸಿಕೊಳ್ಳಲಿಕ್ಕೆ ಅವಕಾಶವಿದೆ. ಒಂದು ವೇಳೆ ಅವನಿಗೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಾಗದೇ ಇದ್ದರೆ ಶಾಸನ ಸಭೆಯಲ್ಲಿ ಮತಕ್ಕೆ ಹಾಕಿ ಅವರನ್ನ ಅವರ ಜಾಗದಿಂದ ಯಾವ ಹುದ್ದೆಯಲ್ಲಿ ಅವರಿದ್ರೋ ಆ ಹುದ್ದೆಯಿಂದ ಪದಚ್ಯುತಗೊಳಿಸಲಾಗುತ್ತದೆ, ಕಿತ್ತು ಹಾಕಲಾಗುತ್ತದೆ. ಈ ಪ್ರಕ್ರಿಯೆಯನ್ನ ಕರಿತೀವಿ ಮಹಾಭಿಯೋಗ ಕರೀತೀವಿ. ಇದರ ಮುಖಾಂತರ ಆತನ ಜಾಗದಿಂದ ಕಿತ್ತು ಹಾಕಲು ಅವಕಾಶಗಳು ಇದೆ ಭಾರತದ ಸಂವಿಧಾನದ ಪ್ರಕಾರ. ಇನ್ನ ಈ ಸಂಸ್ಥೆ ಸ್ವತಂತ್ರ ಸಂಸ್ಥೆಯಾಗಿದೆ. ಇದೊಂದು ಸ್ವತಂತ್ರವಾದಂತಹ ಸ್ವಾಯತ್ತತೆಯನ್ನು ಹೊಂದಿರತಕ್ಕಂಥ ಸಂಸ್ಥೆ ಯುಪಿಎಸ್ಸಿ. ರಾಜಕೀಯ ವ್ಯಕ್ತಿಗಳ ಹಸ್ತಕ್ಷೇಪದಿಂದ ಮುಕ್ತವಾಗಿರುವ ಒಂದು ವ್ಯವಸ್ಥೆ. ಅದರಲ್ಲೂ ಕೂಡ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಹಸ್ತಕ್ಷೇಪದಿಂದ ಮುಕ್ತವಾಗಿರುವ ಒಂದು ವ್ಯವಸ್ಥೆ. ಕಾರ್ಯಾಂಗ ಮತ್ತು ಶಾಸಕಾಂಗಗಳು ಲೋಕಸೇವಾ ಆಯೋಗದ ಕಾರ್ಯ ಕೆಲಸಗಳಲ್ಲಿ ಕೈ ಹಾಕುವಂತಿಲ್ಲ, ಹಸ್ತಕ್ಷೇಪವನ್ನ ಮಾಡುವಂತಿಲ್ಲ. ಅಂತಹ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಸಂಸ್ಥೆ ಕೇಂದ್ರ ಲೋಕಸೇವಾ ಆಯೋಗವಾಗಿದೆ. ಈ ಕೇಂದ್ರ ಲೋಕಸೇವಾ ಆಯೋಗ ಏನೇನು ಕೆಲಸಗಳನ್ನು ಮಾಡ್ತದೆ? ಭಾರತ ಸಂವಿಧಾನದ 320ನೇ ವಿಧಿಯಲ್ಲಿ, ಭಾರತ ಸಂವಿಧಾನದ 320ನೇ ವಿಧಿ ಏನ್ ಹೇಳ್ತದೆ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಹೇಳ್ತದೆ. ಈಗ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡತಕ್ಕಂಥ ವಿಧಿ ಸಂಖ್ಯೆ ಎಷ್ಟು? ವಿಧಿ ಸಂಖ್ಯೆ 320ನೇ ವಿಧಿ ಲೋಕಸೇವಾ ಆಯೋಗ ಏನೇನು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿಕೊಡ್ತಾರೆ. ಈ ಲೋಕಸೇವಾ ಆಯೋಗ ಅಖಿಲ ಭಾರತ ಸೇವಾ ವರ್ಗಕ್ಕೆ ಸೇರಿದ, ಅಖಿಲ ಭಾರತ ಸೇವಾ ವರ್ಗದಲ್ಲಿ ಎಷ್ಟು ಸೇವೆಗಳಿವೆ? 3 ಸೇವೆಗಳು. ಯಾವ್ಯಾವು? ಐಎಎಸ್, ಐಪಿಎಸ್, ಐಎಫ್ಎಸ್. ಐಎಎಸ್, ಐಎಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಇವನ್ನೇನಂತ ಕರಿತೀವಿ? ಅಖಿಲ ಭಾರತ ಸೇವಾ ವರ್ಗ, ಆಲ್ ಇಂಡಿಯಾ ಸರ್ವಿಸ್. ಅಖಿಲ ಭಾರತ ಸೇವಾ ವರ್ಗ ಅಂತ ಹೇಳ್ತೀವಿ. ಈ ಅಖಿಲ ಭಾರತ ಸೇವಾ ವರ್ಗಕ್ಕೆ ಸೇರಿದ ಅಧಿಕಾರಿಗಳು ಹಾಗೂ ಕೇಂದ್ರ ಸೇವೆಗಳಿಗೆ ಸೇರಿದ
ಕೇಂದ್ರ ಸೇವೆಗಳಿಗೆ ಸೇರಿದ ಎಲ್ಲಾ ರೀತಿಯ ಅಧಿಕಾರಿಗಳನ್ನ ಎಲ್ಲಾ ರೀತಿಯ ಅಧಿಕಾರಿಗಳನ್ನ ಭಾರತದ ಸೇವೆಗೆ ನೇಮಕಾತಿ ಮಾಡಿಕೊಳ್ಳುವ ಕೆಲಸವನ್ನ ಮಾಡ್ತದೆ. ನೇಮಕಾತಿ ಮಾಡಿಕೊಳ್ಳುವ ಕೆಲಸವನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರೆ? ಕೇಂದ್ರ ಲೋಕಸೇವಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ ಕೆಲಸವನ್ನ ಮಾಡ್ತಾರೆ. ಇದು ಮೊದಲನೇ ಕೆಲಸ. ಯಾವ್ಯಾವುದು? ಅಖಿಲ ಭಾರತ ಸೇವಾ ವರ್ಗಕ್ಕೆ ಸೇರಿದ IAS, IPS, IFS ಮತ್ತು ಕೇಂದ್ರೀಯ ಸೇವೆಗಳು ಏನಿದ್ದಾವಲ್ಲ ಆ ಕೇಂದ್ರೀಯ ಸೇವೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳನ್ನ ನೇಮಕಾತಿ ಮಾಡಿಕೊಳ್ಳುವ ಅಧಿಕಾರವನ್ನ UPSCಗೆ ಭಾರತದ ಸಂವಿಧಾನದ ವಿಧಿ ಸಂಖ್ಯೆ 320 ಕೊಡಲಾಗಿದೆ. 320 ವಿಧಿ ಪ್ರಕಾರ ಅವರು ಮಾತ್ರ ಅಪಾಯಿಂಟ್ಮೆಂಟ್ ಅನ್ನು ಮಾಡಿಕೊಳ್ತಾರೆ. ಇನ್ನ 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಬೇಡಿಕೆಯ ಮೇರೆಗೆ ವಿಶೇಷವಾಗಿ ವಿದ್ಯಾರ್ಥಿಯನ್ನು ಆಧರಿಸಿ ಯಾವುದೇ ಸೇವೆಗೆ ಅಗತ್ಯವಿರುವಷ್ಟು ಜಂಟಿ ನೇಮಕಾತಿಯನ್ನ ಮಾಡುವುದು. ಯಾವುದಾದ್ರೂ 2 ರಾಜ್ಯಗಳು ಸೇರ್ಕೊಂಡು ರಿಕ್ವೆಸ್ಟ್ ಮಾಡಿದ್ರೆ, ಮನವಿಯನ್ನ ಮಾಡಿಕೊಂಡ್ರೆ, ನಮಗೆ ಇಂತಿಂತ ಅಧಿಕಾರಿಗಳನ್ನ ನೀವು ನೇಮಕ ಮಾಡಿಕೊಡ್ರಿ ಅಂತ ಹೇಳಿ ಆವಾಗ ಜಂಟಿ ನೇಮಕಾತಿ 2 ರಾಜ್ಯಗಳಿಗೂ ಸೇರಿ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನ ನೇಮಕಾತಿ ವಿಧಾನ, ಬಡ್ತಿಗಳು, ವರ್ಗಾವಣೆಗಳು, ಶಿಸ್ತು ಕ್ರಮಗಳು, ಅಂತರ ಸೇವೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ತಿಳುವಳಿಕೆಯನ್ನು ನೀಡುವುದು. ಅಂದ್ರೆ ನೇಮಕಾತಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು. ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕು? ಡೈರೆಕ್ಟ್ ಆಗಿ ಮೆರಿಟ್ ಮೇಲೆ ಆರ್ಡರ್ ಕೊಡಬೇಕೆ ಅಥವಾ ಇಂಟರ್ವ್ಯೂ ಕರೀಬೇಕೆ? 1:10 ಒಂದು ಪೋಸ್ಟ್ ಬೇಕಾಗಿದೆ ಅಂದ್ರೆ 10 ಜನಕ್ಕೆ ಸಂದರ್ಶನವನ್ನು ಕರೆಯುವುದು. ಆ ಸಂದರ್ಶನದಲ್ಲಿ ಯಾರು ಸರಿಯಾಗಿ ಉತ್ತರವನ್ನ ಮಾಡ್ತಾರೋ ವೈಮಾನದಲ್ಲಿ ಉತ್ತರಗಳನ್ನು ಕೇಳಿರುವ ಪ್ರಶ್ನೆಗಳಿಗೆ ಅವರನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದು. ಇಲ್ಲವೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಏನು ಕರೀತೀವಿ, ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು. ಆ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವರನ್ನ ನೇಮಕ ಮಾಡಿಕೊಳ್ಳುವುದು. ಇದಾದ್ಮೇಲೆ ಬಡ್ತಿ ಅಂದ್ರೆ ಪ್ರಮೋಷನ್. ಕೆಳಗಿನ ಹುದ್ದೆಯಲ್ಲಿರುವ ವ್ಯಕ್ತಿಯು ತಾನು ಯಾವ ಹುದ್ದೆಯಲ್ಲಿದ್ದಾನೋ ಆ ಹುದ್ದೆಯಿಂದ ಮೇಲಿನ ಹುದ್ದೆಗೆ ಏನ್ ಮಾಡೋದು? ಪದೋನ್ನತಿಯನ್ನ ಹೊಂದುವುದು. ಪ್ರಮೋಷನ್, ಪದೋನ್ನತಿಯನ್ನ ಹೊಂದುವುದು. ಒಬ್ಬ ದ್ವಿದಾಸ ಇರ್ತಾನೆ. ಏನದು ದ್ವಿದಾಸ ಅಂದ್ರೇನು? ಜೋರಾಗಿ ಹೇಳಬೇಕು. ಸಹಾಯಕ. ದ್ವಿದಾಸ ದ್ವಿತೀಯ ದರ್ಜೆ ಸಹಾಯಕ ಇರ್ತಾನೆ. ಇವನಿಗಿಂತಲೂ ಮೇಲೆ ಯಾರಿರ್ತಾನೆ? ಪ್ರಥಮ ದರ್ಜೆ ಸಹಾಯಕ ಇರ್ತಾನೆ. ಈ ದ್ವಿತೀಯ ದರ್ಜೆ ಸಹಾಯಕನು ತನ್ನ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ, ಸೀನಿಯಾರಿಟಿಯ ಆಧಾರದ ಮೇಲೆ ತನ್ನ ಹುದ್ದೆಗಿಂತ ಮೇಲಿನ ಹುದ್ದೆಗೆ ಪದೋನ್ನತಿಯನ್ನ ಹೊಂದುವುದನ್ನ ಏನಂತ ಕರಿತೀವಿ? ಬಡ್ತಿ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಅದನ್ನ ಪ್ರಮೋಷನ್ ಅಂತ ಕರೀತಾರೆ. ಬಡ್ತಿ. ಈ ಬಡ್ತಿಯ ನಿಯಮಾವಳಿಗಳನ್ನ ಯಾವ ರೀತಿ ರಚನೆ ಮಾಡ್ತೀವಿ, ಯಾವ್ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ಈ ಬಡ್ತಿಯನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಕೇಂದ್ರ ಲೋಕಸೇವಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಸಲಹೆಗಳನ್ನ ಕೊಡ್ತದೆ. ಅದಾದ್ಮೇಲೆ ವರ್ಗಾವಣೆ, ಟ್ರಾನ್ಸ್ಫರ್ಸ್. ವರ್ಗಾವಣೆ ಯಾವುದೋ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯನ್ನು ಮತ್ತೊಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಯನ್ನಾಗಿಯೋ, ಕಾರ್ಯದರ್ಶಿಯನ್ನಾಗಿಯೋ, ಆಯುಕ್ತನನ್ನಾಗಿಯೋ ನೇಮಕಾತಿಯನ್ನ ಹೊರಡಿಸಿ ಅವರನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವರ್ಗಾವಣೆಯನ್ನ ಮಾಡೋದು. ಆ ವರ್ಗಾವಣೆಗೆ ಸಂಬಂಧಪಟ್ಟಂತ ನಿಯಮಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಲೋಕಸೇವಾ ಆಯೋಗವು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ. ಅದಾದ್ಮೇಲೆ ಶಿಸ್ತು ಕ್ರಮಗಳು. ಯಾರಾದರೂ ಒಬ್ಬ ಅಧಿಕಾರಿ, ಯಾವುದಾದರೂ ಒಬ್ಬ ಅಧಿಕಾರಿ ಅಶಿಸ್ತಿನಿಂದ ವರ್ತಿಸಿದ್ರೆ, ಕಾನೂನು ಬಾಹಿರವಾಗಿ ವರ್ತಿಸಿದ್ದಾರೆ, ತಪ್ಪುಗಳನ್ನೆಸಗಿದ್ದಾರೆ, ತನ್ನ ಸೇವೆಯಲ್ಲಿ ತಪ್ಪುಗಳನ್ನ ಮಾಡಿದ್ದಾರೆ, ಆತನ ವಿರುದ್ಧ ಏನು ಶಿಸ್ತು ಕ್ರಮಗಳನ್ನು ಜರುಗಿಸಬೇಕು, ಆತನನ್ನು ವಿಚಾರಣೆಗೆ ಒಳಪಡಿಸಿ ಶಿಸ್ತು ಕ್ರಮಗಳನ್ನು ಜರುಗಿಸುವ ಕೆಲಸವನ್ನು ಕೂಡ ಅದಕ್ಕೆ ಸಂಬಂಧ
ಕೂಡ ಕೇಂದ್ರ ಲೋಕಸೇವಾ ಆಯೋಗವು ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ. ಕೇಂದ್ರ ಲೋಕಸೇವಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸಲಹೆಗಳನ್ನು ನೀಡುತ್ತದೆ. ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದ ವಾರ್ಷಿಕ ವರದಿಯನ್ನು ತಯಾರಿಸಿ ರಾಷ್ಟ್ರಪತಿಗಳಿಗೆ ಕೊಡುವುದು. ಅಂದ್ರೆ ಈ ವರ್ಷದಲ್ಲಿ ನಾವು ಎಷ್ಟು ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಿದ್ದೇವೆ, ಯಾವ ಯಾವ ಇಲಾಖೆಯ ಯಾವ ಯಾವ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿಕೊಂಡಿದ್ದೇವೆ, ಮತ್ತೆ ಈ ವರ್ಷ ನಾವು ಎಷ್ಟು ಅದಕ್ಕೆ ಹಣವನ್ನು ಖರ್ಚು ಮಾಡಿದ್ದೇವೆ, ಯಾವ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿದ್ದೇವೆ, ಯಾವ ಯಾವ ದಿನಾಂಕಗಳಲ್ಲಿ ನಾವು ಸಂದರ್ಶನಗಳನ್ನ ಏರ್ಪಡಿಸಿದ್ದೇವೆ, ಇವೆಲ್ಲವುಗಳನ್ನ ಕುಲಂಕುಷವಾಗಿ ವಿವರವಾಗಿ ಒಂದು ವರದಿಯನ್ನು ತಯಾರು ಮಾಡೋದು. ಆ ವರದಿಯನ್ನ ಯಾರಿಗೆ ಸಲ್ಲಿಸೋದು? ರಾಷ್ಟ್ರಪತಿಗಳಿಗೆ ಸಲ್ಲಿಸುವುದು. ನಾವು ಈ ವರ್ಷ ಇಡೀ ವರ್ಷದಲ್ಲಿ ನಾವು ಏನೇನು ಕೆಲಸವನ್ನ ಮಾಡಿದ್ದೀವಿ ಅಂತ ಹೇಳಿ ವರದಿಯನ್ನು ತಯಾರು ಮಾಡಿ ಅದನ್ನ ರಾಷ್ಟ್ರಪತಿಗಳಿಗೆ ಒಪ್ಪಿಸ್ತಾರೆ. ಇದಾದ್ಮೇಲೆ ಸಂಸತ್ತಿನಲ್ಲಿ ಕಾಯ್ದೆಯನ್ನು ಒದಗಿಸಿರುವ ಹೆಚ್ಚುವರಿ ಕಾರ್ಯಗಳನ್ನು ಕೈಗೊಳ್ಳುವುದು. ಈ ಸಂಸತ್ತು ಕಾಲಕಾಲಕ್ಕೆ ಏನಾದರೂ ಕಾನೂನನ್ನು ಮಾಡ್ತಾ ಇರ್ತದೆ. ಕಾನೂನನ್ನು ಮಾಡಿ ಲೋಕಸೇವಾ ಆಯೋಗ ಇಂಥವನ್ನ ಮಾಡೋದು, ನಿಭಾಯಿಸೋದು ಅಂತ ಹೇಳಿ ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಡ್ತಾ ಇರ್ತಾರೆ. ಅದು ಯಾವುದೇ ರೀತಿಯ ಜವಾಬ್ದಾರಿ ಆಗಿರ್ಬೋದು. ನೇಮಕಾತಿ ಪ್ರಕ್ರಿಯೆಗಳು, ಆಡಳಿತದ ಇಲಾಖಾ ಆಡಳಿತದ ನಿಯಮಗಳಿಗೆ ಸಂಬಂಧಪಟ್ಟಂತೆಯೋ ಯಾವುದೋ ವಿಷಯ ಇರ್ಬೋದು. ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ಕಾಲಕಾಲಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತದೆ, ಕೇಂದ್ರ ಸಂಸತ್ತು ಕೊಡ್ತಾ ಇರ್ತದೆ. ಆ ಕೆಲಸಗಳನ್ನು ಕೂಡ ಮಾಡಿ ಮುಗಿಸುವುದು. ಇನ್ನ ಸಂಸತ್ ಮತ್ತು ರಾಷ್ಟ್ರಪತಿಯ ಅನುಮೋದನೆಯೊಂದಿಗೆ ರಾಜ್ಯಪಾಲರ ಕೋರಿಕೆಯ ಮೇರೆಗೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಕೆಲಸಗಳು ಬೇಕಾಗಿದ್ರೆ, ಕಾರ್ಯಗಳು ಬೇಕಾಗಿದ್ರೆ, ಅಂದ್ರೆ ಈಗ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಸೇರಿಕೊಂಡು ಒಂದು ರಿಕ್ವೆಸ್ಟ್ ಅನ್ನು ಮಾಡಬಹುದು. ಯಾರಿಗೆ? ಕೇಂದ್ರ ಲೋಕಸೇವಾ ಆಯೋಗ. ನಮಗೆ ಇಂಥದ್ದನ್ನು ಮಾಡಿಕೊಡಿ, ಇಂಥ ನೇಮಕಾತಿಯಲ್ಲಿ ನಾವು ಏನ್ ಮಾಡಬೇಕು, ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವ ಯಾವ ನಿಯಮಗಳನ್ನು ನಾವು ಅನುಸರಿಸಬೇಕು, ನಮಗೆ ನಿರ್ದೇಶನಗಳನ್ನು ಕೊಡಲಿ ಅಂತ ಕೇಳಿದ್ರೆ ಆ ಕೇಳಿರುವಂತ ರಾಜ್ಯಕ್ಕೆ ಏನ್ ಮಾಡ್ತಾರೆ ಇವರು? ಆ ನಿರ್ದೇಶನಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇನ್ನ ಕೇಂದ್ರ ಲೋಕಸೇವಾ ಆಯೋಗವು ಸ್ವಾಯತ್ತ ಸಂಸ್ಥೆಯಾಗಿದ್ದು ಅರ್ಹತೆಯ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತದೆ. ಈ ಅರ್ಹತೆಯ ಆಧಾರದ ಮೇಲೆ ಅಂದ್ರೆ ಮೆರಿಟ್ ಪ್ಯೂರ್ಲಿ ಬೇಸ್ಡ್ ಆನ್ ಪರ್ಸೆಂಟೇಜ್. ಆ ಪರ್ಸೆಂಟೇಜ್ ಯಾರು ಉತ್ತಮವಾದಂತ ಅಂಕಗಳನ್ನು ಗಳಿಸಿರ್ತಾನೋ ಮತ್ತು ಯಾರು ಉತ್ತಮವಾದಂತ ಜ್ಞಾನವನ್ನು ಹೊಂದಿರ್ತಾನೋ ಅಂತವನ್ನ ಆಯ್ಕೆ ಮಾಡಿಕೊಂಡು ಸೇವೆಗೆ ಸೇರಿಸಿಕೊಳ್ತಕ್ಕಂಥ ಕೆಲಸವನ್ನ ಈ ಲೋಕಸೇವಾ ಆಯೋಗ ಮಾಡುತ್ತೆ. ಇಷ್ಟು ಈ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಅಧಿಕಾರಗಳು. 10 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ. ಬಹಳ ಸಿಂಪಲ್ ಆಗಿದೆ, ಬಹಳ ಸಿಂಪಲ್ ಆಗಿದೆ. ನಿಮಗೆ ಆನ್ಸರ್ ಪೇಪರ್ ಅನ್ನ ನಾನು ಪದೇ ಪದೇ ಬರೀತಾ ಇರ್ತೀನಿ. ನೀವು ಉತ್ತರವನ್ನ ಯಾವ ರೀತಿ ಬರೀಬೇಕು. ಈಗ ಇದು ನಿಮ್ಮ ಆನ್ಸರ್ ಶೀಟ್. ಪರೀಕ್ಷೆಯಲ್ಲಿ ನಿಮಗೆ ಕೊಟ್ಟಿರುವ ಆನ್ಸರ್ ಶೀಟ್. ಈ ಆನ್ಸರ್ ಶೀಟ್ ನಲ್ಲಿ ನೀವೀಗ ಮೊದಲಿಗೆ ಏನು ಮಾಡಬೇಕು? ವೆರಿ ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಕ್ವೆಶ್ಚನ್ ನಂಬರ್ ಅನ್ನು ಕ್ಲಿಯರ್ ಆಗಿ ಬರೆಯಿರಿ. ವೆರಿ ಫಸ್ಟ್ ನೀವು ಯಾವ ನಂಬರಿನ ಪ್ರಶ್ನೆ, ಇದು 38ನೇ ಪ್ರಶ್ನೆ ಇತ್ತು ಅಥವಾ 39ನೇ ಪ್ರಶ್ನೆ ಇತ್ತು ಅಂತ ಇಟ್ಕೊಳ್ಳಿ. ನೀವು ಅದನ್ನ ಮೊದಲು ನೀವು ಕ್ಲಿಯರ್ ಆಗಿ 39 ಆ ಪ್ರಶ್ನೆ ಸಂಖ್ಯೆ ಅದು ಯಾವ್ದು ಗೊತ್ತಾ? ಮತ್ತೊಮ್ಮೆ ಅದು ಯಾವುದೋ ಇರಲಿ, ಪಡಿಕಲ್ ಸರ್ 39 ಬರೀರಿ ಅಂತಂದ್ರೆ ನೀವು 39 ಬರೀಬೇಕು. ಪ್ರಶ್ನೆ ಪೇಪರ್ನಿಗೆ ಈ ಪ್ರಶ್ನೆಗೆ ಯಾವ ಸಂಖ್ಯೆ ನಿಗದಿಯಾಗಿರುತ್ತದೆಯೋ ಆ ಸಂಖ್ಯೆಯನ್ನು ಬರೆಯೋದು. ಬರೆದ ತಕ್ಷಣ ನೀವು 10 ಅಂಕದ ಪ್ರಶ್ನೆ, ಇದು 10 ಅಂಕದ ಪ್ರಶ್ನೆಯಾಗಿರುವುದರಿಂದ ನೀವು ಒಂದು ಮೊದಲನೆಯ 3 ಸಾಲುಗಳನ್ನು ಪೀಠಿಕೆ ಅಂತ ಹೆಡ್ಡಿಂಗ್ ಹಾಕಲೇಬೇಕಂತ ಏನಿಲ್ಲ. ಒಂದು ಇಂಟ್ರಡಕ್ಷನ್, ಒಂದು ಪರಿಚಯವನ್ನು ಮಾಡಬೇಕು. UPSC ಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಪ್ರಶ್ನೆ ಇರ್ತದೆ. ಅವರಲ್ಲಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರ್ತಿದ್ದಾರೆ. ನೀವು ತಕ್ಷಣ ಏನು ಮಾಡಬೇಕು? UPSC ಇಂಗ್ಲಿಷ್ ಈಕ್ವಲ್ಸ್ ಅನ್ನ ಐಕಾನ್ ಅನ್ನು ಹಾಕಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೇಲೆ ಬರ್ತಿದ್ದೀನಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು.
ಸೇವಾ ಆಯೋಗವೆಂದು ಕರೆಸಿಕೊಳ್ಳುವ ಈ ಆಯೋಗವು ಸ್ವತಂತ್ರ ಆಯೋಗವಾಗಿದ್ದು ಸಂವಿಧಾನದ ವಿಧಿ ಸಂಖ್ಯೆ 315ರ ಪ್ರಕಾರ ರಚನೆಯಾಗಿರುತ್ತದೆ. ಭಾರತ ಸಂವಿಧಾನವು ಕೇಂದ್ರ ಸೇವೆಗಳಿಗೆ ಅಧಿಕಾರಿಗಳನ್ನ ನೇಮಕ ಮಾಡುವ ಜವಾಬ್ದಾರಿಯನ್ನ ಯಾರಿಗೆ ಕೊಟ್ಟಿದೆ? ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಕೊಟ್ಟಿರುತ್ತದೆ. ಇಂದು ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು ಇತರೆ 10 ಜನ ಸದಸ್ಯರಿದ್ದಾರೆ. ಸದ್ಯದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ? ಮನೋಜ್ ಸೋನಿ ಅಂತಕ್ಕಂಥವರು ಸದ್ಯದ ಭಾರತದ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಈ 10 ಜನ ಸದಸ್ಯರು ಮತ್ತು ಒಬ್ಬ ಅಧ್ಯಕ್ಷರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಯಾರ ಸಲಹೆಯ ಮೇರೆಗೆ? ಮಂತ್ರಿಮಂಡಲದ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡುತ್ತಾರೆ. ಇವರ ಅಧಿಕಾರದ ಅವಧಿಯು ಎಷ್ಟಾಗಿರುತ್ತದೆ? 6 ವರ್ಷಗಳು ಇಲ್ಲವೇ 65 ವರ್ಷಗಳ ವಯಸ್ಸು. ಇದರಲ್ಲಿ ಮೊದಲು ಯಾವುದೋ ಅವತ್ತು ಅವರ ನಿವೃತ್ತಿಯನ್ನ ಹೊಂದುತ್ತಾರೆ, ಅವರ ಜಾಗವನ್ನು ಖಾಲಿ ಮಾಡಬೇಕಾಗುತ್ತದೆ. ಇನ್ನು ಇವರ ವೇತನ ಮತ್ತು ಸವಲತ್ತುಗಳನ್ನ ಕೇಂದ್ರ ಸಂಸತ್ತು ಕಾಲಕಾಲಕ್ಕೆ ಪರಿಷ್ಕರಿಸುತ್ತದೆ. ಆದರೆ ಭಾರತದ ಅತ್ಯುನ್ನತ ಅಧಿಕಾರಿಗಳ ವೇತನಕ್ಕೆ ಸರಿಹೊಂದುವ ಅತ್ಯುನ್ನತ ಹೈಯರ್ ಆಫೀಸರ್ಗೆ ಇರತಕ್ಕಂಥ ವೇತನ ಏನಿರ್ತದೋ ಅಷ್ಟೇ ವೇತನವನ್ನು ಅಷ್ಟೇ ಸಮಾನಾಂತರವಾಗಿರ್ತಕ್ಕಂಥ ವೇತನವೊಂದಿಗೆ ನೀಡಲಾಗುತ್ತದೆ. ಇನ್ನು ಇವರ ಪದಚ್ಯುತಿ ಮಹಾಭಿಯೋಗದ ಮುಖಾಂತರ ಈ ಹುದ್ದೆಯಲ್ಲಿರುವವರು ತಪ್ಪುಗಳನ್ನು ಮಾಡಿದರೆ ತಪ್ಪುಗಳ ಪಟ್ಟಿಯನ್ನು ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿ ಸಂಸತ್ತಿನಲ್ಲಿ ಅದನ್ನು ಮಂಡಿಸಿ ವಿಚಾರಣೆಯನ್ನು ನಡೆಸಿ ತಪ್ಪಿತಸ್ಥನೆಂದು ಸಾಬೀತಾದರೆ ಆತನ ಹುದ್ದೆಯಿಂದ ಏನು ಮಾಡಲಾಗುತ್ತದೆ? ಪದಚ್ಯುತಗೊಳಿಸಲಾಗುತ್ತದೆ. ಇಷ್ಟು ಇದರ ರಚನೆ. ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಮಾಡಿ. ಮೊದಲಿಗೆ ಪರಿಚಯ ಮಾಡಿಕೊಟ್ರಿ, UPSC ಇರುವಂತ ಪದವಿ ಲೋಕಸೇವಾ ಆಯೋಗ ಅಂತ ಹೇಳಿದ್ರೆ 315ನೇ ವಿಧಿ ಪ್ರಕಾರ ಇದು ರಚನೆಯಾಗಿದೆ ಅಷ್ಟು ಬರ್ತದೆ. ಆಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ನಿಗೆ ಅದರ ಸದಸ್ಯರ ಸಂಖ್ಯೆ, ಅದರ ಅಧ್ಯಕ್ಷರು ಯಾರಿದ್ದಾರೆ, ಅವರನ್ನು ಯಾವ ರೀತಿ ನೇಮಕಾತಿ ಮಾಡ್ತಾರೆ, ಯಾವ ರೀತಿ ಅವರನ್ನು ಪದಚ್ಯುತಗೊಳಿಸ್ತಾರೆ, ಅವರಿಗೆ ಇರತಕ್ಕಂಥ ವೇತನ ಇವೆಲ್ಲವೂ ಬರ್ತದೆ. ಇದು ರಚನೆ ಆಗುತ್ತೆ. ಇಷ್ಟೇ ಬರೆದ್ರೆ ಎಷ್ಟು ಅಂಕ? 5. ಇಷ್ಟಕ್ಕೆ ನಿಲ್ಲಿಸಿದ್ರೆ 5. ಮುಂದುವರೆದ 6 ಕಾರ್ಯಗಳು ಅದಕ್ಕಿದೆ ಲೋಕಸೇವಾ ಆಯೋಗ. ಆ 6 ಕಾರ್ಯಗಳನ್ನ ಅಲ್ಲಿ ಮತ್ತೊಂದು ಹೆಡ್ಲೈನ್ ಮಾಡ್ಕೊಳ್ಳಿ. UPSC ಯ ಕಾರ್ಯಗಳು, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಅಂತ ಹೇಳಿ ಪ್ಯಾರಾಗ್ರಾಫ್ ಅನ್ನು ಮಾಡ್ಕೊಳ್ಳಿ. ಒಂದು ಹೆಡ್ಲೈನ್ ಅನ್ನು ಹಾಕೊಳ್ಳಿ. ಸೀರಿಯಲ್ ನಂಬರ್ 1. ಸೀರಿಯಲ್ ನಂಬರ್ಗಳನ್ನು ಯಾವಾಗಲೂ ಕೂಡ ಎಲ್ಲ ಹಾಕಬೇಕು. 1. ಇದು ಮಾರ್ಜಿನ್ ಇರೋದು ಏನಕ್ಕೆ ಮೀಸಲು? ಕೇವಲ ಪ್ರಶ್ನೆಗಳ ಸಂಖ್ಯೆಗೆ ಮೀಸಲು. ಪ್ರಶ್ನೆಗಳ ಸಂಖ್ಯೆಗಳು ಕ್ಲಿಯರ್ ಆಗಿ ಇರಬೇಕು ಮತ್ತು ಅವ್ಯಾಲ್ಯೂಯೇಟರ್ ಅಂಕಗಳನ್ನು ನಮೂದು ಮಾಡಬೇಕು ಕೂಡ ಅದನ್ನು ಬಳಸ್ಕೊಳ್ತಾರೆ. ಈ ಸೀರಿಯಲ್ ನಂಬರ್ 1 ಏನು? 1 ಅಖಿಲ ಭಾರತ ಸೇವೆಗಳು ಮತ್ತು ಕೇಂದ್ರೀಯ ಸೇವೆಗಳಿಗೆ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳುವ ಜವಾಬ್ದಾರಿಯನ್ನ UPSC ಹೊಂದಿರುತ್ತದೆ. ಅಖಿಲ ಭಾರತ ಸೇವಾ ವರ್ಗದಲ್ಲಿರ್ತಕ್ಕಂಥ ನೀವು ವಿವರವಾಗಿ ಬರೆಯಲ್ಲ. ಅಖಿಲ ಭಾರತ ಸೇವಾ ವರ್ಗವಾಗಿರುವ IAS, IPS, IFS ಮತ್ತು ಕೇಂದ್ರೀಯ ಸೇವೆಗಳು ಏನಿದ್ದಾರೆ ಆ ಕೇಂದ್ರೀಯ ಸೇವೆಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾನು ಕೆಲಸವನ್ನು ಮಾಡ್ತದೆ. ನೇಮಕಾತಿ ಪ್ರಕ್ರಿಯೆಯನ್ನು ಮಾಡುತ್ತದೆ. ಎರಡನೇದು, 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಏನಾದರೂ ಬೇಡಿಕೆಯ ಮೇಲೆ ವಿಶೇಷವಾಗಿ ವಿದ್ಯಾರ್ಥಿಯನ್ನು ಆಧರಿಸಿ
ಸೇವೆಗಳಿಗೆ ಅಗತ್ಯವಾಗಿರ್ತಕ್ಕಂಥ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಡ್ರಿ ಅಂತ ಹೇಳ್ಕೊಂಡು ಬೇಡಿಕೆಯ ಮೇರೆಗೆ ಅವರಿಗೆ ಜಂಟಿಯಾಗಿ ಎರಡು ರಾಜ್ಯಗಳಿಗೆ ಜಂಟಿಯಾಗಿ ಒಂದು ಸಿಬ್ಬಂದಿಗಳನ್ನ ನೇಮಕ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇನ್ನು ನೇಮಕಾತಿ ವಿಧಾನಗಳು ಅಪಾಯಿಂಟ್ಮೆಂಟ್, ಸಿಸ್ಟಮ್ಸ್ ಅಂಡ್ ಮೆಥಡ್ಸ್, ಪ್ರಮೋಷನ್ಸ್ ಬಡ್ತಿ, ಅದಾದ್ಮೇಲೆ ವರ್ಗಾವಣೆ, ನಿಯೋಜನೆ ಮುಂತಾದ ಶಿಸ್ತು ಕ್ರಮಗಳು ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆಗಳನ್ನು ನೀಡುವ ಅಧಿಕಾರವನ್ನು ಹೊಂದಿದೆ. ಯಾವ ರೀತಿ ನೇಮಕಾತಿ ಮಾಡ್ಕೋಬೇಕು, ಅದಕ್ಕೆ ನೇಮಕಾತಿಯ ನಿಯಮಾವಳಿಗಳನ್ನು ತಯಾರು ಮಾಡೋದು, ಆ ನೇಮಕಾತಿ ನಿಯಮಾವಳಿಗಳಿಗೆ ಅನುಗುಣವಾಗಿಯೇ ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸೋದು. ಇಷ್ಟು ಅದಾದ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳು IAS ಎಕ್ಸಾಮ್, IPS ಎಕ್ಸಾಮ್, IFS ಎಕ್ಸಾಮ್, ಆಮೇಲೆ ಸೆಂಟ್ರಲ್ ಸರ್ವಿಸಸ್ಗೆ ಕೇಂದ್ರೀಯ ಸೇವೆಗಳಿಗೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ನಡೆಸೋದು, ಅದನ್ನೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸೋದು ಅಂತ ಹೇಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು, ಸಂದರ್ಶನ ಪ್ರಕ್ರಿಯೆಯನ್ನು ರೂಪಿಸುವುದು, ಅದಕ್ಕೆ ನಿಯಮಾವಳಿಗಳನ್ನು ರೂಪಿಸುವುದು ಮತ್ತು ಅವುಗಳ ಮುಖಾಂತರ ಸಿಬ್ಬಂದಿಗಳ ನೇಮಕಾತಿಯನ್ನು ಮಾಡಿಕೊಳ್ಳುವುದು. ಇನ್ನ ತನ್ನ ಕರ್ತವ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದು ಇಡೀ ವರ್ಷದಲ್ಲಿ ನಾವು ಏನೇನು ಕೆಲಸವನ್ನ ಮಾಡಿದ್ದೀವಿ, ಯಾವ ಇಲಾಖೆಗೆ ಒಂದು ಕಡೆ ಇಲಾಖೆ ಕಂದಾಯ ಇಲಾಖೆಗೆ ಇಷ್ಟು ನೌಕರರನ್ನ, ಇಷ್ಟು ಅಧಿಕಾರಿಗಳು, ಇಷ್ಟು ಕ್ಲರ್ಕ್ಗಳು, ಇಷ್ಟು ಜನ ಸಹಾಯಕರು, ಇಷ್ಟು ಜನ ಡಿ ದರ್ಜೆಯ ನೌಕರರನ್ನ ನೇಮಕಾತಿ ಮಾಡ್ಕೊಂಡಿದ್ದೀವಿ. ವಿಮಾನಯಾನ ಖಾತೆಯಲ್ಲಿ ಎಷ್ಟು ಜನ ನೇಮಕಾತಿ ಆಗಿದೆ, IAS ಗೆ ಎಷ್ಟು ಜನ ನೇಮಕಾತಿ ಹೊಂದಿದ್ದಾರೆ, IPS ಗೆ ಎಷ್ಟು ಜನ ನೇಮಕಾತಿ ಹೊಂದಿದ್ದಾರೆ ಮತ್ತು ಅವರಿಗೆ ತರಬೇತಿಯನ್ನ ಕೊಡಲಾಗುತ್ತಿದೆ. ಹೀಗೆ ಒನ್ ಬೈ ಒನ್ ಒಂದು ವರದಿಯನ್ನು ತಯಾರು ಮಾಡ್ತಾರೆ. ತಯಾರು ಮಾಡಿರುವ ಆ ವರದಿಯನ್ನು ಯಾರಿಗೆ ಅರ್ಪಿಸ್ತಾರೆ? ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತಾರೆ. ರಾಷ್ಟ್ರಪತಿಗಳಿಗೆ ವರ್ಷಕ್ಕೊಂದ್ಸಾರಿ ಅಂತ ಒಂದು ವರದಿಯನ್ನು ತಯಾರು ಮಾಡಿ ಕೊಡ್ತಾರೆ. ಇನ್ನು ಸಂಸತ್ತಿನ ಕಾಯ್ದೆಯಲ್ಲಿ ಒದಗಿಸಿರುವ ಹೆಚ್ಚುವರಿ ಕಾರ್ಯಗಳನ್ನು ಕೈಗೊಳ್ಳುವುದು. ಅಂದ್ರೆ ಸಂಸತ್ತು ಏನಾದರೂ ಹೆಚ್ಚುವರಿ ಕಾರ್ಯಗಳನ್ನು ವಹಿಸಿಕೊಟ್ರೆ UPSC ಇಂಥ ಕೆಲಸಗಳನ್ನ ಮಾಡಬೇಕು, ಇದನ್ನ ಸ್ವಲ್ಪ ಪರಾಮರ್ಶಿಸಿ ನೋಡ್ರಿ, ಅಥವಾ ಇದಕ್ಕೆ ನಿಯಮಾವಳಿಗಳನ್ನ ರೂಪಿಸಬೇಕಾಗಿದೆಯಲ್ಲ, ಇದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಸಲಹೆಗಳನ್ನು ಕೇಳಿದಾಗ ಅಂತ ಕಾನೂನಿನ ವಿಷಯಕ್ಕೆ ಸಂಬಂಧಪಟ್ಟಂತ ಜಟಿಲ ವಿಷಯಗಳನ್ನ ಸರಳೀಕರಿಸುವುದು, ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟು ಸರಳೀಕರಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತದೆ. ಅದಾದ್ಮೇಲೆ ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ಮತ್ತು ರಾಜ್ಯಪಾಲರ ಕೋರಿಕೆಯ ಮೇರೆಗೆ ಸಿಬ್ಬಂದಿಗಳ ನೇಮಕಾತಿಯನ್ನು ಮಾಡಿಕೊಳ್ಳುವುದು. ಯಾವುದಾದ್ರೂ ರಾಜ್ಯದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಜಂಟಿಯಾಗಿಯೋ ಒಟ್ಟಿಯಾಗಿಯೋ ಕೇಳಿದ್ರೆ ರಾಷ್ಟ್ರಪತಿಯವರನ್ನ ಕೋರಿಕೆಯನ್ನು ಮಾಡಿಕೊಂಡು ನಮಗೆ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡಿಕೊಡ್ರಿ UPSC ಮುಖಾಂತರ ಆ ಸಿಬ್ಬಂದಿಗಳನ್ನ ಏನ್ ಮಾಡೋದು, ನೇಮಕ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನ ಈ ಕೇಂದ್ರ ಲೋಕಸೇವಾ ಆಯೋಗವು ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದು